ಈ ಪತ್ರಿಕಾಗೋಷ್ಠಿಯನ್ನ ಕರೆದಿರುವ ಮುಖ್ಯ ಉದ್ದೇಶ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಕೋಲಾರ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಎನ್ಡಿಎ ಬೆಂಬಲಿತ ಬಿಜೆಪಿ ಮತ್ತು ಜೆಡಿಎಸ್ ಒಮ್ಮತದ ಅಭ್ಯರ್ಥಿಯಾದಂಥ ಅಭ್ಯರ್ಥಿಗೆ ಬೆಂಬಲ ಸೂಚಿಸುವ ಮುಖಾಂತರ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸಲಿಕ್ಕೆ ದಲಿತ ಸಂಘಟನೆಗಳ ಒಕ್ಕೂಟ ಈ ಹಿಂದೆ ಪತ್ರಿಕಾಗೋಷ್ಠಿಯನ್ನು ಕರೆದು ನೇರವಾಗಿ ವಿಚಾರಗಳನ್ನ ನಮ್ಮ ಮುಂದೆ ಇಟ್ಟಿದ್ವಿ. ಮುಖ್ಯವಾಗಿ ಏನು ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ದಲಿತರ ಅಭಿವೃದ್ಧಿಗೆ ಅಂತ ಏನ್ ಹೇಳ್ತಾ ಇದೆ, ವಿಶೇಷ ಘಟಕ ಅಂದ್ರೆ SCPTSP ಯೋಜನೆ ಇಟ್ಟಿರ್ತಕ್ಕಂಥದ್ದು ನಮಗಾಗಿ ತೆಗೆದಿರ್ತಕ್ಕಂಥ 11,000 ಕೋಟಿ ರೂಪಾಯಿಯನ್ನ ಅವರು ತೆಗೆದುಕೊಂಡು ವಾಪಸ್ ಗ್ಯಾರಂಟಿಗಳಿಗೆ ಬಳಸಿಕೊಂಡಿರ್ತಕ್ಕಂಥದ್ದನ್ನ ದಲಿತರಿಗೆ ಮಾಡಿರ್ತಕ್ಕಂಥ ದೊಡ್ಡ ಅನ್ಯಾಯ. ಎರಡನೇದಾಗಿ ಏನಿವತ್ತು ಕಾಂಗ್ರೆಸ್ ಸರ್ಕಾರದ ಮೇಲೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ಮೇಲೆ ನಾವು ವಿರುದ್ಧವಾಗಿ ಅದು ಸೋಲಿಸಲೇಬೇಕು ಅಂತ ಪಣತೊಟ್ಟರು. ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡೋದು. ಯಾವ ರೀತಿ ಅಪಮಾನ ಮಾಡೋದು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಮರಣವಾದ ದೆಹಲಿಯ ಮನೆಯಲ್ಲಿ ಮರಣ ಆದಾಗ ಅಲ್ಲಿಂದ ಬಾಂಬೆಗೆ ಅವರ ಪಾರ್ಥಿವ ಶರೀರವನ್ನು ತಗೊಂಡ್ಬರ್ಬೇಕಾಗಿದೆ. ಈ ದೇಶದ ಸಂವಿಧಾನ ಬರೆದಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಾರನೇ ಖುದ್ದು ಮುತುವರ್ಜಿ ವಹಿಸಿ ತಗೊಂಡ್ಬರ್ಬೇಕಾಗಿದೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾರ್ಥಿವ ಶರೀರವನ್ನು ವಿಮಾನದಲ್ಲಿ ತಗೊಳ್ಳೋದು ನಮಗೆ ಅವಕಾಶನೇ ಮಾಡಿಕೊಡ್ತಿಲ್ಲ. ಅವರ ಅನುಯಾಯಿಗಳು ಆಗಿನ ಹಣವನ್ನು ಹೊಂದಿಸಿ ಅವರೆಲ್ಲಿಂದ ಕರ್ಕೊಂಡ್ಬರುವಂತ ಪರಿಸ್ಥಿತಿ ಆಗಿದೆ. ಅದು ಮರಣ ಆದ ನಂತರ ಅಪಮಾನ. ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇಡೀ ಪ್ರಪಂಚದಲ್ಲಿ ಜ್ಞಾನದ ವ್ಯಕ್ತಿಯಾಗಿರ್ತಕ್ಕಂಥ ಭಾರತದ ಸಂವಿಧಾನವನ್ನು ಬರೆದಿರ್ತಕ್ಕಂಥವರಿಗೆ ಭಾರತ ರತ್ನ ಯಾವಾಗ ಕೊಡಬೇಕು? ಅವರ ಜೀವಿತ ಕಾಲದಲ್ಲಿ ಕೊಡಬೇಕಾಗಿದೆ. ಆದರೆ ಅವರಿಗೆ ಜೀವಿತ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಡೋದಿಲ್ಲ. ಬಿಜೆಪಿ ಬೆಂಬಲಿತ ಜನತಾ ಪಕ್ಷ ಅಂತ BP ಸಿಂಗ್ ಸರ್ಕಾರದಲ್ಲಿ 1990ರಲ್ಲಿ ಭಾರತ ರತ್ನವನ್ನ ಬಾಬಾ ಸಾಹೇಬ್ ಕೊಡ್ತಾರೆ. ಅಂದ್ರೆ ಆ ಕೂಡ ಕಾಂಗ್ರೆಸ್ ಅಲ್ಲಿ ನಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ. ಮತ್ತೆ ಈ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮಗೆಲ್ಲ ಗೊತ್ತಿರೋ ಹಾಗೆ ಸತ್ಯವನ್ನೆಲ್ಲ ಈಗ ಬಿಚ್ಚಿಡ್ತಾ ಇದ್ದೀವಿ. ಎಲ್ಲ ಸತ್ಯಗಳನ್ನ ನಮಗೂ ಕೆಲವೊಂದು ಮಾಹಿತಿಗಳು ಕೊರತೆ ಇತ್ತು. ಆ ಮಾಹಿತಿಗಳನ್ನೆಲ್ಲ ಕಲೆಕ್ಟ್ ಮಾಡಬೇಕಾದ್ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ವಿರುದ್ಧವಾಗಿ ನಡೆಯನ್ನ ಯಾಕೆ ಮಾಡ್ತಾ ಇದೀವಿ ಅನ್ನೋ ಒಂದಕ್ಕೆ ಕೆಲವೊಂದು ವಿಷಯಗಳು ತಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಲೋಕಸಭಾ ಚುನಾವಣೆ ಆಗಿನ ಪ್ರಧಾನಮಂತ್ರಿಗಳಾದಂತಹ ನೆಹರು 2 ಬಾರಿ ಅವರ ಕ್ಷೇತ್ರಕ್ಕೆ ಬಂದು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಒಬ್ಬ ಅನಕ್ಷರಸ್ಥ ಹಜೋಲ್ಕರ್ ಅನ್ನೋ ಒಬ್ಬ ಅನಕ್ಷರಸ್ಥ ವ್ಯಕ್ತಿಯನ್ನು ತಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸ್ತಾರೆ. ಅಷ್ಟಕ್ಕೂ ಸಾಲದು ಅಂತ ಹೇಳಿ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಕಾಂಗ್ರೆಸ್ ಉರಿಯುವ ಮನೆ ನಮ್ಮವ್ರು ಯಾರು ಕೊಡ್ತಿರ್ತಾರೆ. ಈ ವಿಷಯ ಯಾಕೆ ಹೇಳ್ತೇನೆ ಅಂದ್ರೆ ನನ್ನ ಸಹೋದರ ಸಂಘಟನೆಗಳಿಗೆ ಕೆಲವರಿಗೆ ಮಾಹಿತಿ ಕೊಡ್ತೇವೆ. ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿ. ಬಾಬಾ ಸಾಹೇಬ್ ಅವರನ್ನ ನಾವು ಆದ್ರೆ ಕಾಂಗ್ರೆಸ್ ಪಕ್ಷ ನಮ್ಗೆ ಇಷ್ಟೆಲ್ಲ ದ್ರೋಹ ಮಾಡ್ತಾ ಇದೆಯಲ್ಲ, ಅವರಿಗೆ ಯಾವ ರೀತಿ ನೈತಿಕ ಆಧಾರದ ಮೇಲೆ ನಾವು ಗೊಂದಲ ವ್ಯಕ್ತಪಡಿಸೋಣ? ಮಾಹಿತಿ ಕೊರತೆ ಇರುತ್ತೆ. ನನ್ನೆಲ್ಲ ಸಹೋದರರಿಗೆ ಅವ್ರಿಗೆಲ್ಲ ಮಾಹಿತಿ ತಿಳಿದಿದೆ. ಅವನ್ನೆಲ್ಲ ತಿಳಿದಾದ ತಕ್ಷಣನೇ ಅವ್ರ ಮನಸ್ಸೆಲ್ಲ ಬದಲಾವಣೆ ಆಗಿದೆ. ಅದನ್ನು ಬೇರೆ ರೀತಿಯಲ್ಲಿ ಅದನ್ನ ಮುಂದಿನ ಚುನಾವಣೆಯಲ್ಲಿ ಅದನ್ನ ತೋರಿಸ್ತಾರೆ. ಮತ್ತೆ ಮುಖ್ಯವಾಗಿ
ಯಾಕೆ ನಾವು ಈಗ ಬಿಜೆಪಿ ಮತ್ತು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗೆ ನೀವು ಬೆಂಬಲಿಸ್ತೀರಿ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಕಾಣ್ತದೆ. ಯಾಕಂತಂದ್ರೆ ದಲಿತ ಸಂಘಟನೆಗಳು ಬಿಜೆಪಿ ಮತ್ತೆ ಬಿಜೆಪಿಗೆ ವಿರುದ್ಧ ಯಾಕೆ ಬೆಂಬಲ ವ್ಯಕ್ತಪಡಿಸಬೇಕು ಅಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದಿನ ಏನು ಭಾರತದ ಪ್ರಧಾನಮಂತ್ರಿಗಳಿರ್ತಕ್ಕಂಥ ನರೇಂದ್ರ ಮೋದಿ ಅವರು 2010ರಲ್ಲಿ ಗುಜರಾತ್ ಮುಖ್ಯಮಂತ್ರಿ ಆಗ್ತಾರೆ. ಅವ್ರು ಹೇಳ್ತಾರೆ, ನಾನೊಬ್ಬ ಚಹಾ ಮಾಡುವಂತ ಮಗ, ಇವತ್ತು ನಾನು ಮುಖ್ಯಮಂತ್ರಿ ಹುದ್ದೆಗೆ ಇರಬೇಕಾದ್ರೆ ಈ ಸಂವಿಧಾನ ಕಾರಣ. ಸಂವಿಧಾನದಲ್ಲೇ ಯಾರ್ಯಾರ ಪ್ರತಿಯೊಬ್ಬರಿಗೂ ಹಕ್ಕಿದೆ, ಅದಕ್ಕೋಸ್ಕರ ಇವತ್ತು ನಾನು ಮುಖ್ಯಮಂತ್ರಿ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಆ ಸಂವಿಧಾನವನ್ನ ಆನೆಯ ಮೇಲೆ ಒಂದು ಮೆರವಣಿಗೆ ಮಾಡಿ 2010ರಲ್ಲಿ ಬಾಬಾ ಸಾಹೇಬ್ ಪಾದಗಳಿಗೆ ಆ ಸಂವಿಧಾನಕ್ಕೆ ಅವತ್ತು ಸಂವಿಧಾನ ದಿವಸ ಅಂತ ಹೇಳ್ಬಿಟ್ಟು ಒಂದು ಅರ್ಥ ಬರೋವಾಗೆ ಮಾಡ್ತಾರೆ. ಅವತ್ತಿಂದ ಅವರಿಗೆ ಸಂವಿಧಾನದ ಮೇಲೆ ನಂಬಿಕೆ. ಅವ್ರು ನೆಕ್ಸ್ಟ್ ಪ್ರಧಾನಮಂತ್ರಿ ಆದ ತಕ್ಷಣ 5 ಸ್ಥಳಗಳನ್ನ, ಅಂದ್ರೆ ಇಷ್ಟು ದಿನ ಕಾಂಗ್ರೆಸ್ ಸರ್ಕಾರ ಯಾಕೆ ವಿರುದ್ಧ ಮಾಡ್ತೋ, ಈ ಸರ್ಕಾರಕ್ಕೆ ನಾವು ಯಾಕೆ ಬೆಂಬಲ ಕೊಡ್ತೇವೆ ಅಂತ ಹೇಳ್ತಾ ಇದ್ದೀವಿ. 5 ಸ್ಥಳಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿರ್ತಕ್ಕಂಥ ಮಧ್ಯಪ್ರದೇಶದ ಮಹು ಅನ್ನೋ ಸ್ಥಳದಲ್ಲಿ ಸುಮಾರು ಕೋಟಿ ವೆಚ್ಚದಲ್ಲಿ ಅಲ್ಲಿ ಒಂದು ಒಳ್ಳೆ ಸ್ಮಾರಕವನ್ನ ಇದು ಮಾಡ್ತಾರೆ. ಬಾಬಾ ಸಾಹೇಬ್ ಯಾವ್ದು ಕೆಟ್ಟದ್ದು ಹುಡುಕ್ತಾ ಇದ್ದಾರೆ. ಇವತ್ತೇನು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಕ್ಕಂಥ ಸಹೋದರ ಸಂಘಟನೆಗಳು ಕೂಡ ಈಗ ಏನಾಗಿದೆ, ಅವ್ರಿಗೂ ಅರಿವಾಗಿದೆ. ಇವತ್ತು ಕೆಲವು ಪ್ರಶ್ನೆಗಳು ಅವರು ಉತ್ತರ ಕೊಡ್ಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಏನು ಯಾವ ಜನಾಂಗದ ಸಂಘಟನೆ ನಾಯಕರಾಗಿದ್ದಾರೆ ಆ ಜನಾಂಗ ಅವರು ಪ್ರಶ್ನೆ ಮಾಡತಕ್ಕಂಥ ಕಾಲ ಬರ್ತದೆ. ಈ ವೆಂಕಟಾಚಲಪತಿ ಅವರು ಏನೋ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು, ಬಾಬಾ ಸಾಹೇಬ್ಕಿಂತ ಅನ್ಯಾಯ ಮಾಡಿದ ನಿಜ, ಅದು ಜಗಜ್ಜಾಹಿರ ಇತಿಹಾಸ ಕೂಡ. ಮತ್ತೆ ಬಾಬಾ ಸಾಹೇಬ್ ಹೇಳಿರೋದು ಕಾಂಗ್ರೆಸ್ ಹುರಿಯಮನೆ ಅಂತ ಹೇಳ್ತಕ್ಕಂಥದ್ದು ನಿಜನೇ ಅದು. ಸೊ ಈಗ ಏನಾಗಿದೆ ಅಂದ್ರೆ, ಈಗ ಒಂದು ರಾಜಕೀಯದಲ್ಲಾಗಲಿ ಯಾವುದೇ ಫೀಲ್ಡ್ ಅಲ್ಲಿ ಕಮಿಟ್ಮೆಂಟ್ ಇರ್ತದೆ, ಕೌಂಟರ್ ಇರಬಾರ್ದು. ಇವತ್ತು 5 ವರ್ಷ ನಾವು ಆಡಳಿತ ಕೊಟ್ಟಾಗ ಅದೇ ಪಕ್ಷದಲ್ಲಿ ಇದ್ದಾಗ ನಾವು ಕಮಿಟ್ಮೆಂಟ್ ರಾಜಕಾರಣಿಗಳು. ನಮಗೆ ಇವತ್ತು ಉತ್ತರ ಪ್ರಕಾಶ್ ಜೊತೆಲಿಂದ ಅವ್ರ ಜೊತೆ ಹೊರಗಡೆ ಬಂದ್ಬಿಟ್ವಿ. ಬಟ್ ಅದೇ ಪಕ್ಷದಲ್ಲಿ ಕೌಂಟರ್ ರಾಜಕಾರಣಿಗಳಿದ್ದಾರೆ, ಬೆಳೆಸಿದವ್ರನ್ನ ಬಿಸಿ ಹಾಕಿದ್ರು. ಇವೆಲ್ಲ ತಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ. ಯಾವುದೇ ವ್ಯಕ್ತಿ 1000 ವರ್ಷ ಬದುಕೋದಿಲ್ಲ. ಒಂದು ಕಮಿಟ್ಮೆಂಟ್ ಅಲ್ಲಿ ಬದುಕಬೇಕು. ನಮ್ದೇ ಆದಂತ ಒಂದು ಜನಾಂಗ ಜೊತೆಗೆ ಸಮಾಜ ಜೊತೆಗೆ ಬದುಕಬೇಕು. ನಾವು ಬೆಳಗ್ಗೆ ಒಂದು ಪಕ್ಷದಲ್ಲಿ ಸಂಜೆ ಒಂದು ಪಕ್ಷದಲ್ಲಿ ಕಮಿಟ್ಮೆಂಟ್ ಸರ್ ಇದೆಯಾ? ಕಮಿಟ್ಮೆಂಟ್ ಅಲ್ಲೇ ನಮ್ಮ ಕಮಿಟ್ಮೆಂಟ್ ಸಂಘಟನೆಗಳವರೇ ಬೆಳಗ್ಗೆ ಒಂದು ಪಕ್ಷ, ಮಧ್ಯಾಹ್ನ ಒಂದು, ರಾತ್ರಿ ಇನ್ನೊಂದು ಪಕ್ಷ. ಏನ್ ಗೊತ್ತಾ ನಾನು ಹೇಳ್ತಕ್ಕಂಥದ್ದು ಏನು ಗೊತ್ತಾ, ಪ್ರತಿ ವ್ಯಕ್ತಿಗೂ ಕಮಿಟ್ಮೆಂಟ್ ಇರಬೇಕು, ಕೌಂಟರ್ ಇರಬೇಕು ಅಂತ. ನಾವು ಕಮಿಟ್ಮೆಂಟ್ ರಾಜಕೀಯ ವ್ಯಕ್ತಿಗಳ ಕಮಿಟ್ಮೆಂಟ್ ಅಲ್ಲಿ ಬಂದ್ವಿ ನಾವು. ಬಟ್ ಇಲ್ಲಿ ಅದೇ ಕೆಲವು ವ್ಯಕ್ತಿಗಳು ಕೌಂಟರ್ ಆಗಿ ಬಂದ್ರು, ಹೊರಗಡೆ ಬೆಳೆಸಿದ ಒಂದು ಪಕ್ಕ ಬಿಸಿ ಹಾಕ್ಬಿಟ್ಟು ಕೌಂಟರ್ ಆಗಿ ಬಂದ್ರು. ನಾವು ಕಮಿಟ್ಮೆಂಟ್ ಇರ್ಲಿಕ್ಕೆ ಏನಂದ್ರೆ ಸಣ್ಣ ಸಣ್ಣ ಜಾತಿಗಳು ಹುಟ್ಟಿದ್ರು ಕೂಡ ಕಮಿಟ್ಮೆಂಟ್ ಇದ್ದೀವಿ. ನಾವು ವಿಧೇಯತೆಯಿಂದ ಇದ್ದೀವಿ. ನಮ್ಮನ್ನು ಬೆಳೆಸೋಕೆ ನಾವು ಚೂರಿ ಹಾಕಲ್ಲ ಅಂತ. ನಮ್ಮನ್ನು ಬೆಳೆಸೋಕೆ ನಾವು ಚೂರಿ ಹಾಕಲ್ಲ. ನಮ್ಮ ರಾಜಕೀಯ ನಿವೃತ್ತಿ ಆದ್ರೂ ಪರವಾಗಿಲ್ಲ. ಯಾರು ನಮ್ಮನ್ನು ಬೆಳೆಸಿದ್ರೆ ಅವ್ರ ಹಿಂದೆ ಇದೀವಿ ನಾವು. ಈಗಾಗಲೇ 20 ವರ್ಷದಿಂದ ಬೆಳೆದವರು ಯಾರನ್ನ ಪುಡುಗೋಯಿಸಿ ಅಂತಂದ್ರು, ಯಾರು ಬಂದ್ರೆ ಕ್ಯಾನ್ವಾಸ್ ಬೇಡ ಅಂದ್ರು, ಆ ವ್ಯಕ್ತಿಗಳು ಯಾರಿಂದ ಬೆಳೆದ್ರು, ಯಾರಿಂದ ಬೆಳೆದವರು ಬಿಜೆಪಿ. ನಿನ್ನೆ ಹೇಳಿದ್ದಾರೆ ನಮ್ಮ ಕೋಲಾರ ಕ್ಷೇತ್ರ ಮೀಸಲಾತಿ ತೆಗೆದಾಕ್ಬೇಕು ಅಂತ.